ನೋಡ್ರಿ ಮೀನು 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 ಎಷ್ಟೋ ದಿನ ಆಗೋದ್ಮೇಲೆ ಈ ನೀರು ಗೊತ್ತಾಯಿದ್ದೀನಿ ಎಲ್ಲ ಭಯ ಐತೆ. ಎತ್ರಿ ಬಂತು ನೋಡ್ರಿ, ಒಳ್ಳೆ ಫಿಶಿಂಗ್ ಆಗಿದೆ. ಇವಾಗ ನಮಗೆ ಒಳ್ಳೆ ಬೇಟೆ ಆಗೈತೆ, ಒಂದು 2 kg ಮೀನು ಮೇಲೆ ಆಗೈತೆ. ಸೊ ಗಾಯ್ಸ್, ನಮ್ಮ ಹಳೆ ವಿಡಿಯೋದಲ್ಲಿ ನಿಮಗೆ ಫಿಶಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇವಾಗ ಎಷ್ಟು kg ಮೀನು ಹಿಡಿದಿದ್ದೀವಿ ಅಂತ ಚೆಕ್ ಮಾಡೋ ಸಮಯ. ಬನ್ನಿ ಚೆಕ್ ಮಾಡೋಣ ಎಷ್ಟು kg ಮೀನು ಹಿಡಿದಿದ್ದೀವಿ ಅಂತ. ನೋಡ್ರಿ ಇಲ್ಲಿ ಮೀನುಗಳು ಎಲ್ಲ ಮೀಸೆ ಮೀನುಗಳು. ಕೈ ಕಚ್ತಾವ ಆಟ ಆಡ್ತವೆ. ಯಾವುದು ಹಿಡಿಯಕ್ಕಾಗಲ್ಲ ನಮ್ಮ ಕೈಲಿ, ಅಷ್ಟು ಸ್ಟ್ರಾಂಗ್ ಇರ್ತವೆ ಮೀನು. ಮೇಲೂ ಎಷ್ಟು ಒಂದು 2 kg ಸಿಗ್ತದಾ? ಜಾಸ್ತಿ ಸಿಗುತ್ತೆ, ಟೈಮ್ ಸಿಗಲ್ಲ. ಹಂಗಿಡ್ಕೋಬೇಕಾ? ನೋಡ್ರಿ ಮೀನು 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 ಗಂಬದ ಒಳ್ಳೆ ಸ್ಮೆಲ್ಲು. ಇಲ್ಲ ಹಿಂಗೆ ಓಪನ್ ಮಾಡ್ರಿ. ಒಂದು ಚೀಲ ಮೀನು, ಅರ್ಧ ಒಂದು ಚೀಲನೂ ಆಗಲಿಲ್ಲ ಅಷ್ಟೇ. ಎಲ್ಲ ಸತ್ತೋದ. ಇವಾಗ ಸ್ವಲ್ಪ ಹೊತ್ತು ಅಷ್ಟೇ. ಇನ್ನು ನೋಡಿ ಈಗ ಉಸಿರಾಡ್ತಾ ಐತೆ, ಬಾಯಿ ಬಿಡ್ತಾ ಐತೆ. ಇದು ಸ್ವಲ್ಪ ಹೊತ್ತು ಅಷ್ಟೇ ಹಿಂಗೆ ಆಡುತ್ತೆ. ಆಮೇಲೆ ಅಷ್ಟೇನೆ, ಆಮೇಲೆ ಅಷ್ಟೇ ಎಲ್ಲ ಹೊಟ್ಟಾಯ್ತು. ಸೊ ಗಾಯ್ಸ್, ನಾವು ಮೀನು ಹಿಡಿಯೋಕ್ಕೆ ಯೂಸ್ ಮಾಡ್ತಿರೋ ಬಲೆ ಇದೇನೆ, ಹಳ್ಳಿ ಮೇಡ್ ಬಲೆ. ಇದು ಅಂಗಡಿಯಿಂದ ತಂದಿರೋದೆಲ್ಲ ಲೋಕಲ್ ಆಗಿ ಮಾಡಿರೋಂಥ ಬಲೆ. ಇದು ಕ್ಲೀನ್ ಮಾಡ್ಕೊಂತ ಇರೋದೆಲ್ಲ ಮೀನೆಲ್ಲ ಫಿಶಿಂಗ್ ಆದ್ಮೇಲೆ. ಆದ್ಮೇಲೆ ನಾವು ಮಾಮೂಲಿ ನಾವು ಎಲ್ಲ ದನ ಕರುಗಳು ಹೆಂಗೆ ನೋಡ್ಕೊಂತೀವೋ ಅದು ಮೈ ತೊಳೆದು ಕ್ಲೀನಾಗಿ ನೋಡ್ಕೋಬೇಕು ಅಂತ ಆ ಥರ ಇದನ್ನು ಅಷ್ಟೇ ಕ್ಲೀನಾಗಿ ತೊಳೆದ್ಬಿಟ್ಟು ನಮ್ಮ ಮೀನು ಹಿಡಿದಾದ್ಮೇಲೆ ತೊಳೆದ್ಬಿಟ್ಟು ಇಡ್ಬೇಕು. ಅದನ್ನ ವಾಸನೆ ಬರುತ್ತೆ. ಇಲ್ಲ ಅದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ಮೀನಿದ್ರೆ ನಮ್ಮ ಮನೇಲಿರೋ ಬೆಕ್ಕು ನಾಯಿಗಳೆಲ್ಲ ಕಚ್ಬಿಟ್ಟು ಬಲೆನೇ ಹಾಳು ಮಾಡ್ಬಿಡ್ತವೆ. ಅದು ಗೊತ್ತಿಲ್ದಂಗೆ ನೈಟ್ ಎತ್ಕೊಂಡ್ಬಂದ್ಬಿಟ್ಟಿರ್ತೀವಿ. ನೈಟ್ ಎಳೆಯಕ್ಕೆ ಬಂದು ನೈಟು ಎಳಿತೀವಿ. ನೈಟ್ ಎಲ್ಲ ಎಳಿತೀವಿ 2 ಗಂಟೆ 3 ಗಂಟೆ ರಾತ್ರಿಲೆಲ್ಲ. ಅವಾಗ ಎಳೆಯಕ್ಕೆ ಬಂದಾಗ ಅದು ಗೊತ್ತಿರಲ್ಲ, ಓಪನ್ ಆಗಿರುತ್ತೆ. ಅವು ಹೊರಟೋಗ್ಬಿಡ್ತವೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಈಗಲೇ ತೊಳೆದು ಮಾಡ್ಬಿಡ್ತೀವಿ, ಅದು ಬೆಕ್ಕು ನಾಯಿ ಕಚ್ಚಬಾರ್ದು ಅಂತ. ಸೊ ಇವಾಗ ನಮ್ಮ ಹುಡುಗ ಡೈವ್ ಮಾಡ್ತೀನಿ ಅಂತ ಹೇಳ್ತವನೆ. ಬನ್ನಿ ನಮ್ಮ ಹುಡುಗ ಹೆಂಗ್ ಡೈವ್ ಮಾಡ್ತಾನೆ ನೋಡೋಣ. ಏನು ಹಿಂಗ್ ಡೈವ್ ಮಾಡ್ಬಿಟ್ಟ ಇವನು. ಇವನೇ ಹಾಕಿದ್ಮೇಲೆ ಇವಾಗ ನಾನು ಡೈ ಹಾಕ್ದಲ್ಲೇ ಇರೋದಕ್ಕಾಗುತ್ತಾ? ನಾನು ಒಂದು ಡೈ ಹಾಕೋದನ್ನ ಟ್ರೈ ಮಾಡೋಣ ಬನ್ನಿ. ಎಷ್ಟೋ ದಿನ ಆಗೋದ್ಮೇಲೆ ಈ ನೀರು ಗೊತ್ತಾಯಿದ್ದೀನಿ ಎಲ್ಲ ಭಯ ಐತೆ. ಗಂಡ ಗಂಡ ಜಲಗಂಡ ಬಿಟ್ರಿ ಅಂತ ಬೀಳ್ತೀನಿ. ಎಂತೆಂಥದ್ದು ಏನೇನೋ ಬಿದ್ದಿದ್ದೀನಿ ಅಂತ ಇದನ್ ಬಿಡಲ್ವಾ? ತೋರಿಸ್ತೀನಿ. ಸೊ ಗಾಯ್ಸ್, ನೋಡಿ ಹೇಗಿತ್ತು ನನ್ನ ಡೈವು. ಅರ್ಧ ಬರ್ಧ ಎದ್ರುಕೊಂಡು ಹಂಗೋ ಹೆಂಗೋ ಡೈವ್ ಮಾಡಿದ್ದೀನಿ. ನೋಡಿ ನನ್ನ ಡೈವ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಡೈವ್ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಹುಡುಗ ತೋರಿಸ್ತಾನೆ ನೋಡಿ ಯಾವ ಥರ ಡೈವ್ ಹಾಕ್ಬೇಕು ಅಂತ. ನೋಡಿ ಕಲ್ತ್ಕೋಬೇಕು ಇವಾಗ ಇವ್ನು ನೋಡಿ ನಾನು. ಗಾಯ್ಸ್, ಒಳ್ಳೆ ಪಿಕ್ನಿಕ್ ಸ್ಪಾಟು, ಫ್ಯಾಮಿಲಿ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು. ನೀನು ಮತ್ತೆ ನೀರಿಗೆ ಫಿಶಿಂಗ್ ಮಾಡೋರು ಮಾಡ್ತಾರೆ. ಬನ್ನಿ ಎಲ್ಲರೂ ಆಡಿ ನೋಡಿರಿ. ಫ್ಯಾಮಿಲಿ ಅವರೆಲ್ಲ ಆಟ ಆಡೋಕ್ಕೆ ಸಾಕಾಯ್ತು ಜಾಗ. ನನ್ನ ಡೈ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಮಸ್ತಾಗಿ ಹೊಡೆದ ಡೈ. ಎಷ್ಟೋ ವರ್ಷ ಆಗೋಗೈತೆ ಡೈ ಹೊಡೆದಿ. ನಾನು ಇಲ್ಲೇ ಕಲಿತೆ. ಅದು ಕಲ್ತು ಬಂದಿಲ್ಲ. ಅವನು ಹೊಡಿತಾನಲ್ವ ಡೈ? ಅವರಿಬ್ರು ಹೊಡಿಯಲ್ವಾ? ನೀನು ಒಬ್ಬನೇ? ಇಲ್ಲೇ ಕಲ್ತಿದ್ದೆ. ಒಂದು ದಿವಸಕ್ಕೆ ದಿವಸ ನೀರು ಎನಿ ಟೈಮ್ ವರ್ಷ ಪೂರ್ತಿ ಇರ್ತದಾ? ಮಳೆಗಾಲದಲ್ಲಿ ಹಾಂ
ಅಲ್ಲಿ ಡೈಲಿ ಆಟ. ನಾವು ಇಲ್ಲಿ ಗೊತ್ತಿಲ್ಲ, ನಾನು ನೀವು ಓದಿಸ್ತೀನಿ ಗೊತ್ತಿಲ್ಲ. ಹಾಂ ಬರೀ ನಾವೇ. ಹಾಂ ಈಗ ಈ ಜಾಗಕ್ಕೆ ಇಲ್ಲಿ ಆಡಿ ಆಡಿ ತಡಿ ಹಾಂ ಹೊಡಿ. ನೋಡ್ರಿ, ಈಜು ಹಳ್ಳಿ ಪ್ರತಿಭೆನಾ. ಹಳ್ಳಿಲಿದ್ರೆ ಇದೊಂದು ಅಡ್ವಾಂಟೇಜು. ಯಾವ ಥರ ನಾವು ಈಜೆಲ್ಲ ಕಲಿಬೋದು. ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಂಗೆ ಇಲ್ಲಪ್ಪ, ಇಲ್ಲೇ ಕಲ್ತ್ಕೋಬೋದು ಈಜನ್ನ. ಸೊ ಗಾಯ್ಸ್, ನಮ್ಮ ಬ್ಲಾಗ್ ಹೆಂಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗೇ ಆಗುತ್ತೆ. ಈ ಥರ ಜಾಗ ನಿಮಗೆ ಲೊಕೇಶನ್ನು ನಾನು ಹಾಕಿರ್ತೀನಿ, ಮಿಸ್ ಮಾಡ್ಕೋಬೇಡಿ. ಶಿಂಷಾ ನದಿ ಅಂತ ಅಂತಾರೆ, ಸೂಪರ ಇದೆ. ಒನ್ ಡೇ ಪಿಕ್ನಿಕ್ ಸ್ಪಾಟು, ಎಲ್ಲರೂ ಬರ್ಬೋದು, ಬನ್ನಿ, ಮಿಸ್ ಮಾಡಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.